ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ನೋಡಿ ಪೋರ್ಚುಲಕ ಮತ್ತು ಪಸ್ಲೇನಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ. ನಾನು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಇದಕ್ಕೆ ಯಾವ ಥರ ಫರ್ಟಿಲೈಸರ್ನ ನಾನು ಹಾಕ್ತೀನಿ, ಯಾವುದನ್ನು ಹಾಕ್ತೀನಿ ಅಂತ. ಅದನ್ನು ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳು ಅರಳ್ಕೊಂಡಿದೆ. ಪರ್ಸ್ಲೇನು ಪೋರ್ಚುಲಕನಲ್ಲಿ ಸುಮಾರು ವೆರೈಟಿ ಕಲರ್ಸ್ ಎಲ್ಲ ಬರುತ್ತೆ. ಇದರಲ್ಲೇ ನೋಡಿ ಪಿಂಕ್ ಇದೆ, ಆರೆಂಜ್ ಇದೆ, ಹಾಗೆ ಈ ರೀತಿ ಮಿಕ್ಸ್ ಕಲರ್ ಇದೆ. ಪಿಂಕ್ ಮತ್ತು ಆರೆಂಜ್ ಮಿಕ್ಸ್ ಆಗಿದೆ. ಇದು ಸಿಂಗಲ್ ಪೆಟಲ್ ಇದೆ, ಡಬಲ್ ಪೆಟಲ್. ಎಲ್ಲ ಪಾಟ್ಗಳಲ್ಲೂ ಹೂಗಳು ಅರಳಿಕೊಂಡಿದೆ. ಇದು ನೋಡಿ ವೈಟ್ ಮತ್ತು ಪಿಂಕ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಪಿಂಕ್ ಮತ್ತು ಆರೆಂಜು. ಇನ್ನು ಎಲ್ಲೋ ಇದೆ, ಅದು ಅರಳಿಲ್ಲ. ಅದು ಇಲ್ಲಿ ನೋಡಿ ಯೆಲ್ಲೋ ಕಲರ್ ಫ್ಲವರ್ಸು. ಈ ಪರ್ಸ್ಲೇನ್ ಕೂಡ ಅಷ್ಟೇ, ನೀವು ಅದೇ ಫರ್ಟಿಲೈಸರ್ನ ಇದಕ್ಕೆ ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಯಾವ ಸೈಜ್ ಪಾಟ್ ಕೊಡ್ತೀರಲ್ಲ ಆ ಥರ ನಿಮಗೆ ಇದು ಗ್ರೋ ಆಗುತ್ತೆ. ನೋಡಿ ಇದರಲ್ಲೂ ಕೂಡ ಒಂದು ಸಣ್ಣ ಒಂದು ಪಾಟ್ ಇದು. ಇದರಲ್ಲಿ ಮಣ್ಣು ಕೂಡ ಜಾಸ್ತಿ ಇಲ್ಲ, ಅದರಲ್ಲೇ ಎಷ್ಟು ಚೆನ್ನಾಗಿ ಹೂಗಳು ಬಂದಿದೆ ಅಂತ. ಇದು ಒಂದು ಕಲರ್ ಇದೆ, ಪಿಂಕಿಶಲ್ಲಿದೆ. ಇದು ತುಂಬ ಚೆನ್ನಾಗಿ ಹೂಗಳಾಗುತ್ತೆ. ಇದು ಒಂದು ಸಣ್ಣ ಕಡ್ಡಿಯಿಂದನೂ ಕೂಡ ಇದು ಗ್ರೋ ಆಗುವಂಥದ್ದು. ಕಟ್ ಮಾಡಿಬಿಟ್ಟು ನೀವು ಅಲ್ಲಲ್ಲಿ ಹಚ್ಚಿದ್ರೆ ಸಾಕು, ತುಂಬ ಚೆನ್ನಾಗಿ ಹತ್ಕೊಳುತ್ತೆ. ಆಮೇಲೆ ಕಟಿಂಗ್ ಫೇಲ್ ಆಗಲ್ಲ. ಇದು ಆದಷ್ಟು ನೀವು ನೀರನ್ನು ಕಡಿಮೆ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಗ್ರೋ ಆಗುವಂತಹ ಗಿಡ ಪರ್ಸ್ಲೇನ್ ಮತ್ತು ಪೋರ್ಚುಲಕ. ಇದಕ್ಕೆ ನೀವು ಜಾಸ್ತಿ ಫರ್ಟಿಲೈಸರ್ ಕೂಡ ಬೇಕಾಗಲ್ಲ. ಒಂದು ಸಾರಿ ನೀವು ಇದಕ್ಕೆ ಫರ್ಟಿಲೈಸ್ ಮಾಡಿದ್ರೆ ಸಾಕು. ಈ ರೀತಿ ಏನಾದರೂ ಮಿಲಿಬಗ್ಸ್ ಇತ್ತು ಅಂದರೆ ಅವಾಗಲೇ ಒಂದೇ ಇದ್ದರೆ ಈ ರೀತಿ ತೆಗೆದುಬಿಡಬೇಕು ಕೈಯಿಂದ. ಇಲ್ಲಾಂದರೆ ಬೂದಿನ ನೀವು ಹಾಕಿದ್ರೆ ಸಾಕು. ಇದಕ್ಕೆ ನೀವು ಜಾಸ್ತಿ ಫರ್ಟಿಲೈಸರ್ ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗೆ ಇದು ನೋಡಿ, ನಾನು ಇದನ್ನು ಕಂಪೋಸ್ಟ್ ಮಾಡಿದ್ನಲ್ಲ, ಗೊಟ್ಟ ಏನಾದರೂ ಇದ್ದರೆ ಮಾವಿನಕಾಯ್ದು ಅದನ್ನು ತೆಗೆದುಬಿಡಬೇಕು. ಯಾಕಂದರೆ ಅದು ಬೇಗ ಕೊಳ್ತೋಗಲ್ಲ. ಯೂಶ್ವಲಿ ತೆಗ್ದಿರ್ತೀನಿ, ಇದರಲ್ಲೇನೋ ಮಿಸ್ ಆಗಿದೆ. ನೋಡಿ ನಾನು ಮಾಡಿರುವಂಥ ಕಂಪೋಸ್ಟ್ ಇದು. ಈ ಹಾಳೆಗಳೆಲ್ಲ ಹಾಗೇ ಇದೆ, ಇನ್ನೊಂದು ಸ್ವಲ್ಪ ದಿನ ಬೇಕು, ಬಟ್ ತೊಂದರೆ ಇಲ್ಲ. ನೋಡಿ ಆಲ್ಮೋಸ್ಟ್ ಡಿಕಂಪೋಸ್ ಆಗಿದೆ, ಒಂದು 40% ಆಗಿದೆ. ಯಾಕಂದರೆ ನಾನು ಪೂರ್ತಿ ತುಂಬಿದ್ದೆ, ಈಗ ಕೆಳಗಡೆ ಇಳಿದಿದೆ. ಇದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನೀಗ ಅಂಜೂರ ಗಿಡ ತಂದಿದ್ದೀನಿ ಅಂತ ಲಾಸ್ಟ್ ನಾನು ವ್ಲಾಗ್ ಮಾಡಿದ್ನಲ್ಲ ಅದರಲ್ಲಿ ತೋರಿಸಿದ್ದೆ ನಿಮಗೆ. ಸುರ್ಪುರಲ್ಲಿ ತೊಗೊಂಡಿದ್ದೆ ನಾನು. ಅದನ್ನು ಈ ಅಂಜೂರ ಗಿಡನ ಇದರಲ್ಲಿ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹಾಕ್ಕೊತೀನಿ ಇದರಲ್ಲಿ. ಹಾಗೆ ಆ್ಯಸ್ ಯೂಶ್ವಲ್ ಇದರಲ್ಲಿ ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದ್ದಾವೆ ಅಂತ. ಇದು ಒಂದರಲ್ಲಿ ಬರಬೇಕು, ಅದು ಇನ್ನೂ ಮೆಚೂರ್ ಆಗಿಲ್ಲ ಅಂದ್ಕೊತೀನಿ. ನೋಡೋಣ. ಇವನ್ನ ಸಸಿ ಮಾಡ್ಕೋಬೇಕು ಒಂದು ಸ್ವಲ್ಪ. ಇವನು ಕೂಡ ಮಾಡ್ಕೊತೀನಿ ನಾನು. ಹಾಗೆ ಈ ರೇನ್ ಲಿಲ್ಲಿನಲ್ಲಿ ಒಂದೊಂದೇ ಹೂ ಬಿಡ್ತಾ ಇದೆ ಈಗ. ಇದು ನೋಡಿ ಬೀಜ ಆಗ್ತಾ ಇದೆ. ಇದು ಬೀಜಕ್ಕೆ ಬಿಡ್ತೀನಿ ನಾನು, ಯಾಕಂದರೆ ಈ ಗಿಡ ಈ ಬಲ್ಬ್ಸ್ ನನ್ನ ಹತ್ರ ಸ್ವಲ್ಪನೇ ಇರೋದು. ಹಾಗಾಗಿ ನಾನು ಅದನ್ನು ಬಿಡ್ತೀನಿ. ಕಸ ಏನಾದ್ರು ಇದ್ದರೆ ಅವಾಗೆ ತೆಗೆದುಬಿಡ್ಬೇಕು ಆ್ಯಕ್ಚುಲಿ. ಈ ಬೀಜನ ವಾಪಸ್ ಇದ್ರೊಳಗಡೆ ಹಾಕೋತೀನಿ ನಾನು. ಇನ್ನು ಮಳೆಗಾಲ ಶುರು ಆಗುತ್ತೆ. ಮಳೆಗಾಲ ಶುರು ಆದರೆ ನೀವು ಕೆಲವೊಂದು ಗಿಡಗಳನ್ನು ರೀಪಾಟ್ ಎಲ್ಲ ಮಾಡ್ಕೋಬೋದು. ಯಾಕಂದರೆ ಕೆಲವೊಂದನ್ನು ರೀಪಾಟ್ ಮಾಡ್ಕೊಂಡಿರಲ್ಲ ಅಲ್ಲ, ಹಾಗಾಗಿ ನಾನು ಈ ಗಿಡನ ರೀಪಾಟ್ ಮಾಡ್ಕೋಬೇಕು. ಯಾಕಂದರೆ ಇದು ರೂಟ್ ಬಾಂಡಿಂಗ್ ಆಗಿದೆ. ಇಲ್ಲಿ ನೋಡಿ ಬೇರೆಲ್ಲ ಮೇಲೆ ಬಂದಿದೆ. ಹಾಗೆ ಇದು ಪಾಟ್ ಕೂಡ ಸ್ವಲ್ಪ ಒಡೆದೋಗಿದೆ, ಇದನ್ನು ಚೇಂಜ್ ಮಾಡಬೇಕು. ಇದು ನೋಡಿ, ಆಮೇಲೆ ರೂಟ್ ಬಾಂಡ್ ಆಗಿರೋದಕ್ಕೆ ಇದು ಚೆನ್ನಾಗಿ ಗ್ರೋ ಆಗ್ತಾ ಇಲ್ಲ ಇದು. ಹಾಗಾಗಿ ನಾನು ಇದನ್ನು
ರೂಟ್ ಬಾಂಡ್ ಆಗಿರೋದ್ರಿಂದ ತೆಗಿತೀನಿ, ಇಲ್ಲಾಂದರೆ ಇದ್ರ ಗ್ರೋತು ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಕಟಿಂಗ್ ಕೂಡ ಮಾಡಿ ಕಟಿಂಗ್ ಹಾಕ್ಕೊತೀನಿ. ಈ ಮಳೆಗಾಲದಲ್ಲಿ ನೀವು ಯಾವುದೇ ರೀಪಾಟ್ ಮಾಡಿದ್ರೂ ಗಿಡಗಳು ಹಾಳಾಗಲ್ಲ. ಆಮೇಲೆ ಕಟಿಂಗ್ಸ್ ಕೂಡ ಹಾಕ್ಕೋಬೋದು. ಇದರಲ್ಲೇ ಕಟಿಂಗ್ಸ್ ಬೇಕಿದ್ದರೆ, ಇದು ಕಟಿಂಗ್ ಬೇಗ ಬರುತ್ತೆ ಫ್ರೆಂಡ್ಸ್. ಇದು ಲಾಸ್ಟ್ ಟೈಮ್ ಕೂಡ ನಾನು ನಿಮ್ಗೆ ತೋರಿಸಿದ್ದೆ ಕಟಿಂಗ್ ಬರುತ್ತೆ ಅಂತ. ನಾನು ಒಂದಿಬ್ಬರಿಗೆ ಕೊಟ್ಟಿದ್ದೆ ಕೂಡ ಇದನ್ನು. ಈಗ ಮಳೆಗಾಲಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಏನೇನು ಮಾಡ್ಕೊತೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಅಪರಾಜಿತ ಗಿಡದಲ್ಲೂ ನೋಡಿ ಹೂಗಳು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಬೇಕು ಅಂದರೆ ಸ್ವಲ್ಪ ಡ್ರೈ ಮಾಡಿಕೊಂಡು ಇಟ್ಕೊಂಡು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಫ್ರೆಶ್ ಆಗು ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ನೋಡಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಇದರಲ್ಲಿ. ಇದು ನೋಡಿ, ಹಾಗೆ ಇದರಲ್ಲಿ ವೈಟ್ ಕೂಡ ಇದೆ. ಇದನ್ನು ತೆಗಿಯಲ್ಲ ನಾನು, ವೈಟ್ ತೆಗಿಯಲ್ಲ ನೋಡಿ. ಇದು ಮಲ್ಟಿಪೆಟಲಿಂದಿದು, ಇವತ್ತು ಇದರಲ್ಲಿ ಜಾಸ್ತಿ ಇದೆ. ಇದು ನೋಡಿ ತೊಂಡೆಕಾಯಿ ಬಳ್ಳಿ, ಇದರಲ್ಲಿ ಹೂವು ಆಗ್ತಾ ಇದ್ದಾವೆ. ಇಲ್ಲೊಂದೆರಡು ತೊಂಡೆಕಾಯಿ ಕೂಡ ಆಗಿದೆ. ಇದನ್ನ ಚೆನ್ನಾಗಿ ಹಬ್ಬಿಸ್ಬೇಕು ನೋಡಿ. ಇವನ್ನ ನೆರಳಲ್ಲೇ ಒಣಗಿಸಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಬೇಕಂದಾಗ ನೀವು ಯೂಸ್ ಮಾಡ್ಕೋಬೋದು. ಇದು ಈ ಬದನೆಕಾಯಿ ಗಿಡ ತುಂಬ ಹುಳ ಹತ್ಕೊಂಡ್ಬಿಟ್ಟಿತ್ತು, ಕಟ್ ಮಾಡಿದ್ದೆ. ಈಗ ಚೆನ್ನಾಗಿ ಗ್ರೋ ಆಗಿದೆ. ಇದರಲ್ಲಿ ನೋಡಿ ಮೊಗ್ಗು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಲ್ಲದರಲ್ಲೂ ಮೊಗ್ಗಿದೆ. ಬದನೆ ಗಿಡ ನಾವು ಹಾಕಿದ್ರೆ 2 ವರ್ಷದ ತನಕ ಇದು ಕಾಯಿ ಕೊಡುತ್ತೆ.